ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ನಿನಗಾಗಿ ಸಂಚಿಕೆಯಲ್ಲಿ ಏನಾಗುತ್ತಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಈಶ್ವರ್ ಚಂದ್ರ ಅವರಿಗೆ ರಚನಾ ಕೇಳ್ತಾಳೆ, ಆ ಮನೆಯಲ್ಲಿ ಅಮ್ಮನಿಗೆ ನನ್ನಿಂದ ತುಂಬ ನೋವಾಗಿದೆ ಅನ್ನುವಷ್ಟು ಏನಾಗಿದೆ ಆ ಮನೆಯಲ್ಲಿ ಅಂತ ರಚನಾ ಈಶ್ವರ್ ಚಂದ್ರ ಅವರಿಗೆ ಕೇಳ್ತಾಳೆ. ಅದಕ್ಕೆ ಈಶ್ವರ್ ಹೇಳ್ತಾನೆ, ಸಂಜೀವನಿಂದ ಆ ಮನೆಗೆ ಎಷ್ಟು ಅನ್ಯಾಯ ಆಗಿದೆಯೋ ಅದೇ ಥರ ಆ ಮನೆಯಿಂದ ಸಂಜೀವನಿಗೆ ಅನ್ಯಾಯ ಆಗಿದೆ. ಇಲ್ಲಿ ತಪ್ಪು ಸಂಜೀವಂದು ಅಲ್ಲ, ಮನೆಯವ್ರದ್ದು ಅಲ್ಲ, ಪರಿಸ್ಥಿತಿಗಳದ್ದು ಅಂತ ಈಶ್ವರ್ ಚಂದ್ರ ಹೇಳಿದಾಗ ಅದಕ್ಕೆ ರಚನಾ ಕೇಳ್ತಾಳೆ, ಯಾಕೆ ಎಲ್ಲ ಕರೆಕ್ಟಾಗಿ ಹೇಳದೆ ಒಗಟೊಗಟಾಗಿ ಮಾತಾಡ್ತಾ ಇದ್ದೀರಾ ಅಂತ ರಚನಾ ಕೇಳಿದಾಗ ಅದಕ್ಕೆ ಈಶ್ವರ್ ಚಂದ್ರ ಹೇಳ್ತಾರೆ, ನೀನು ಸಂಜೀವನ್ ಕರ್ಕೊಂಡು ಮನೆಗೆ ಬಾ ಅಮ್ಮ, ಎಲ್ಲ ವಿಷಯಗಳು ನಿನಗೆ ಅರ್ಥ ಆಗುತ್ತೆ. ಜೀವನ್ಗೆ ಇಷ್ಟ ಇಲ್ವಲ್ಲ ಮಾವ, ಹೇಗಾದರೂ ಮಾಡಿ ಅವನ್ನ ಕರ್ಕೊಂಬಾ ಅಮ್ಮ, ಇಲ್ಲ ಅಂದರೆ ಆ ಮನೆ ಸ್ಮಶಾನ ಆಗುತ್ತೆ ಅಂತ ರಚನಾನ ಕೈ ಹಿಡ್ಕೊಂಡು ಬೇಡ್ತಾ ಇರ್ತಾನೆ ಅವ್ರ ಮಾವ. ಈಶ್ವರ್ ಚಂದ್ರ, ರಾಜ ಇಲ್ಲದ ದೇಶ, ಮಾನ ಇಲ್ಲದ ಮನೆ ಯಾವತ್ತೂ ಸರ್ವನಾಶನೇ. ಅದನ್ನು ತಡಿಬೇಕಂದ್ರೆ, ನಮ್ಮ ಅಣ್ಣನ ಆಸೆ ನೆರವೇರ್ಬೇಕಂದ್ರೆ ಬಿಸ್ನೆಸ್ನ ಸಂಜೀವ ವಹಿಸ್ಕೊಂಡ್ಲೇಬೇಕು. ಮನೆ ಜವಾಬ್ದಾರಿಯನ್ನು ನೀನು ಹೊರಬೇಕು. ರಚನಾ, ನಿಮ್ಮತ್ತೆ ಭಾಳ ಒಳ್ಳೆಯವರು, ಆದರೆ ಅವ್ರ ಮನಸ್ಸು ಕೆಟ್ಟಿದೆ. ಸಂಜೀವ ಮನೆ ಬಿಟ್ಟು ಹೋದ್ಮೇಲೆ ನೋವು ಕೊಡುವಷ್ಟು ಘಟನೆಗಳು ಆ ಮನೆಯಲ್ಲಿ ತುಂಬ ನಡೀತು. ನಿಂಗೊಂದು ವಿಷಯ ಗೊತ್ತಾ, ಜೀವ ಮದುವೆನೇ ಆ ಮನೆಯಲ್ಲಿ ನಡೆದಿರೋ ಕೊನೆ ಮದುವೆ. ಆ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆದಿಲ್ಲ ಅಮ್ಮ. ನಮ್ಮ ಅಣ್ಣನ ಎರಡನೇ ಮಗ ರಾಣ ಮದುವೆ ಆಗದೆ ಉಳಿದ್ಬಿಟ್ಟ. ನಿಮ್ಮ ಅತ್ತೆ ತಂಗಿ ಕನಕಾಂಬರಿ ಮಗಳು ದೇವಿ ಇನ್ನೂ ಮದುವೆ ಆಗಿಲ್ಲ. ಇನ್ನು ನನ್ನ ಮಗ ಕಪಿಲ್ ಇನ್ನೂ ಉಂಡಾಡಿ ಗುಂಡು ನನಗೆ ತಿರುಗ್ತಾ ಇದ್ದಾನೆ. ಮನೆ ನಿಭಾಯಿಸೋಕ್ಕೆ ಸರಿಯಾದ ಹೆಣ್ಣು ದಿಕ್ಕಿಲ್ಲದೆ ಒದ್ದಾಡ್ತಾ ಇದ್ದೀವಿ ರಚನಾ. ಅದಕ್ಕೆ ಸೊಸೆಯಾಗಿ ಆ ಮನೆಗೆ ಬಾ, ಕಳೆದು ಹೋಗಿರೋ ಸಂತೋಷನ ಮರಳಿ ಬರ್ಸು. ನೀನು ಸಂಜೀವ ಸೇರಿಕೊಂಡು ಎಲ್ಲ ಸಮಸ್ಯೆನ ಪರಿಹಾರ ಮಾಡಿ ನಮ್ಮಣ್ಣ ಆಸೆ ಪಟ್ಟಂತೆ ಕೂಡು ಕುಟುಂಬನ ಸೃಷ್ಟಿ ಮಾಡಿ. ಅಮ್ಮ, ನೀನು ಮನಸ್ಸು ಮಾಡಿದರೆ ಎಲ್ಲವೂ ಸಾಧ್ಯ. ದಯವಿಟ್ಟು ಹೇಗಾದರೂ ಮಾಡಿ ಸಂಜೀವನ ಕರ್ಕೊಂಬಾ ಅಮ್ಮ, ನಮ್ಮ ಮನೆ ಕುಲದೇವತೆಯಾಗಿ ಪೂಜಿಸ್ತೀನಿ ಅಂತ ಕೈ ಮುಗಿತಾನೆ ಈಶ್ವರ್. ಅದಕ್ಕೆ ಅಯ್ಯೋ ಮಾವ, ಇದೇನು ಮಾಡ್ತಾ ಇದ್ದೀರಿ ನೀವು ಮೊದಲು ಕೈ ಇಳಿಸಿ ಮಾವ, ನೀವು ದೊಡ್ಡವರು, ಹೀಗೆಲ್ಲ ಮಾಡಬಾರ್ದು ಅಂತ ರಚನಾ ಈಶ್ವರ್ ಚಂದ್ರಗೆ ಹೇಳ್ತಾಳೆ. ಅದೇ ಟೈಮಲ್ಲಿ ಈಶ್ವರ್ಗೆ ಫೋನ್ ಬರುತ್ತೆ, ಒಂದು ಕಾಲ್ ಬರುತ್ತೆ. ಆವಾಗ ಹಲೋ ಅಂತ ಹೇಳಿದಾಗ ಸರಿ ಇರು ಬರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ರಚನಾ, ಸ್ವಲ್ಪ ಕೆಲಸ ಇದೆಯಮ್ಮ, ನಾನು ಹೊರಡ್ತೀನಿ ಅಂತ ಈಶ್ವರ್ ಚಂದ್ರ ಕೇಳ್ತಾನೆ ರಚನನ್ಗೆ. ಅದಕ್ಕೆ ರಚನಾ ಕೇಳ್ತಾಳೆ, ಮಾವ ನೀವು ಯಾಕೆ ಇಲ್ಲಿ ಬಚ್ಚಿಟ್ಕೊಂಡಿದ್ರಿ, ನಿಮಗೆ ಯಾರಿಂದ ಅಪಾಯ ಆಯಿತು ಅಂತ ಹೇಳಲೇ ಇಲ್ಲ ಅಂತ ರಚನಾ ಕೇಳ್ತಾಳೆ. ಆವಾಗ ಈಶ್ವರ್ ತನ್ನ ಮಗ ಅವನಿಗೆ ಹೊಡೆದಿದ್ದು ನೆನೆಸ್ಕೊಳ್ತಾನೆ. ಅದನ್ನು ನಾ ಹೇಳೋದಕ್ಕಿಂತ ನೀನೇ ನಿನ್ನ ಕಣ್ಣಾರ ನೋಡಿದರೆ ಅದು ನಿನಗೆ ಹೆಚ್ಚು ಅರ್ಥ ಆಗುತ್ತೆ. ನಿನ್ನ ಫೋನ್ ನಂಬರ್ ಕೊಡಮ್ಮ, ಆಮೇಲೆ ಕಾಲ್ ಮಾಡ್ತೀನಿ ಅಂತ ಈಶ್ವರ್ ಕೇಳ್ತಾನೆ. ಅದಕ್ಕೆ ರಚನಾ ಹೇಳ್ತಾಳೆ, ಸರಿ ತಗೊಳ್ಳಿ ಅಂತ ಅವಳನ್ನ ಸೆಲ್ ನಂಬರ್ ಕೊಡ್ತಾಳೆ. ದಯವಿಟ್ಟು ನಾನು ಹೇಳಿದ್ನ ಮರಿಬೇಡಮ್ಮ ಪ್ಲೀಸ್ ಅಂತ ಹೇಳ್ತಾನೆ. ಬರ್ತೀನಮ್ಮ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಈಶ್ವರ್ ಚಂದ್ರ. ಆವಾಗ ಅವಳು ಸರಿ ಆಯಿತು ಅಂತ ರಚನಾ ಹೇಳ್ತಾಳೆ. ಇಲ್ಲಿ ವಜ್ರೇಶ್ವರಿ ಹಾಗೆ ತೇಜ ಫ್ಯಾಮಿಲಿನ ತೋರಿಸ್ತಾರೆ. ಅವಾಗ ವಜ್ರೇಶ್ವರಿ ಆ ಕಡೆಯಿಂದ ಈ ಕಡೆಗೆ ಓಡಾಡ್ಕೊತ ಕೇಳ್ತಾಳೆ, ತೇಜ ಏನಾದರೂ ಮೆಸೇಜ್ ಬಂತಾ ಅಂತ ಕೇಳ್ತಾಳೆ. ಇಲ್ಲ ಅತ್ತಿಗೆ ಅಂತ ತೇಜ ಹೇಳ್ತಾನೆ. ಆವಾಗ ಇಲ್ಲಿ ನಿಧಿ ಆರತಿಗೆ ಕೇಳ್ತಾಳೆ, ಅಮ್ಮ ದೊಡ್ಡಮ್ಮ ಯಾರು ಮೆಸೇಜ್ಗೋಸ್ಕರ ಕಾಯ್ತಾ ಇರ್ಬೋದು. ಅದಕ್ಕೆ ಆರತಿ ಹೇಳ್ತಾಳೆ, ರಚನಾ ಮೆಸೇಜ್ಗೋಸ್ಕರ ಅಂತ. ನಿಮ್ಮ ದೊಡ್ಡಮ್ಮ ರಚನಾ ನೋಡಿಕೊಂಡು ಶೂಟಿಂಗ್ ಸೆಟ್ಟಿಗೆ ಹೋಗಿದ್ರಂತೆ, ನಿಮಗೆಲ್ಲ ಕ್ಷಮೆ ಕೇಳಬೇಕು, ನಿಮ್ಮ ಮನೆಗೆ ಬರ್ತೀನಿ ಅಂತ ಕೇಳ್ಕೊಂಡ್ರಂತೆ, ಹೌದಾ ಅಂತ ನಿಧಿ ಕೇಳಿದಾಗ ಮತ್ತೆ ಆರತಿ ಹೇಳ್ತಾಳೆ, ಹೌದು, ಶೂಟಿಂಗ್ ಮುಗೀಲಿ ಆಮೇಲೆ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಲಂತೆ ರಚನಾ. ಅದಕ್ಕೆ ಅವಳ ಮೆಸೇಜಿಗೆ ಕಾಯ್ತಾ ಇದ್ದಾರೆ. 360 ಡಿಗ್ರಿ ಚೇಂಜಸ್ ಕಾಣ್ತಾ ಇದೆಯಲ್ಲಮ್ಮ ದೊಡ್ಡಮ್ಮನಲ್ಲಿ ಅಂತ ಹೇಳ್ತಾಳೆ ನಿಧಿ ಅವ್ರ ಅಮ್ಮನಿಗೆ. ಅವ್ರ ತಪ್ಪಿನ ಅರಿವೆ ಆಗಿದೆ ಅವರಿಗೆ. ವಜ್ರೇಶ್ವರಿ, ತೇಜ, ರಚನಾ ಇನ್ನೂ ಫೋನ್ ಮಾಡಲಿಲ್ವಲ್ಲ, ಶೂಟಿಂಗ್ ಮುಗೀತಾ ಇಲ್ವಾ ಅಂತ ಸೆಟ್ಟಿಗೆ ಒಂದು ಸಲ ಕಾಲ್ ಮಾಡಿ ಕೇಳು ಅಂತ ತೇಜನ್ಗೆ ಹೇಳ್ತಾಳೆ ವಜ್ರೇಶ್ವರಿ. ಒಂದು ಕಡೆ ಅವನ ಅಂಗಡಿಗೆ ಹೋಗಿರ್ತಾನೆ ಜೀವ. ಆವಾಗ ರಾಣ ಕೇಳ್ತಾನೆ, ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ. ಮನೆ ಸುಟ್ಟಿ ಸಾಕಾಗಿಲ್ಲ ಅಂತ ಈಗ ಬಿಸ್ನೆಸ್ ಸುಡೋಕೆ ಬಂದ್ಯಾ ರಾಣ ಜೀವನಿಗೆ ಕೇಳ್ತಾನೆ. ಅದಕ್ಕೆ ಜೀವ ಹೇಳ್ತಾನೆ, ಸುಡೋದು ನನ್ನ ಗುಣ ಅಲ್ಲ ರಾಣ, ನಾನು ನಿನಗೆ ಕ್ಲಾರಿಟಿ ಕೊಡ್ತೀನಿ, ನನಗೆ ಯಾವುದು ಬೇಡ ಏನು ಬೇಡ ಅಂತಲೇ ಇಷ್ಟು ವರ್ಷದಿಂದ ಯಾರ ಕಣ್ಣಿಗೂ ಕಾಣದೆ ದೂರ ಇದ್ದಿದ್ದು. ಅಪ್ಪನ ಸಂಸ್ಕಾರಕ್ಕೂ ಬರಬಾರ್ದು ಅಂತಲೇ ಇದ್ದೆ, ಆದರೆ ಅವರ ಕೊನೆ ಆಸೆ ಕೇಳಿದ ಮೇಲೆ ವಿಧಿ ಇಲ್ಲದೆ ಬರಬೇಕಾಯಿತು. ಅವರು ನನ್ನ ಹೆತ್ತ ಪಾಪಕ್ಕೆ ಅವ್ರ ಕರ್ತವ್ಯನ ನಿರ್ಭಯಿಸಬೇಕಾಗಿತ್ತು. ಬಂದೆ ಹೋದೆ, ಅಲ್ಲಿಗೆಲ್ಲ ಮುಗೀತು. ಇನ್ನು ಮುಂದೆ ಕೂಡ ನನ್ನ ಅಜ್ಞಾತವಾಸ ಹಾಗೆ ಮುಂದುವರಿಯುತ್ತೆ. ನನ್ನಿಂದ ಯಾರಿಗೂ
ಯಾವುದಕ್ಕೂ ತೊಂದರೆ ಬರೋದಿಲ್ಲ. ಅದ್ರ ಬಗ್ಗೆ ನೀನು ಡೌಟ್ ಇಟ್ಕೋಬೇಡ. ಇಷ್ಟೆಲ್ಲ ಜೀವ ರಾಣನಿಗೆ ಹೇಳ್ತಾನೆ. ರಾಣ ಹಾಗಿದ್ರೆ ನಿನಗೇನು ಕೆಲಸ ಇಲ್ಲಿ ಅಂತ ಜೀವನಿಗೆ ಕೇಳ್ತಾನೆ. ಅದಕ್ಕೆ ಜೀವ ಹೇಳ್ತಾನೆ, ರಾಣ ನಾನು ನಿನ್ನ ಹತ್ರ ಒಂದು ರಿಕ್ವೆಸ್ಟ್ನ ಮಾಡ್ಕೋಬೇಕಾಗಿತ್ತು ಅಂತ ಕೇಳ್ತಾನೆ. ಅದಕ್ಕೆ ರಾಣ ಹೇಳ್ತಾನೆ, ಸಂಜೀವ ರಾಘವ ಚಂದ್ರ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದಾ? ನನ್ನ ಲೈಫಲ್ಲಿ ಈ ಥರದ ಒಂದಿನ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಏನು ರಿಕ್ವೆಸ್ಟು ಅಂತ ಕೇಳ್ತಾನೆ. ಅದಕ್ಕೆ ಜೀವ ಹೇಳ್ತಾನೆ, ಕಪಿಲ್ ನನ್ನ ಮನೆ ಹತ್ರ ಬಂದಿದ್ದ. ನನ್ನ ಮಗಳ ಕೈಯಲ್ಲಿ ಒಂದು ಲೆಟ್ರನ್ನ ಕೊಟ್ಟು ಕಳಿಸಿದ್ದಾನೆ. ನಮ್ಮ ತಂಟೆಗೆ ಬಂದರೆ ನಿನ್ನ ಮಗಳಿಗೆ ತೊಂದರೆ ಕಾದಿದೆ ಅಂತ. ವಾರ್ನಿಂಗ್ ಲೆಟರ್ ಥರ ಇತ್ತು. ಹುಡುಗ ಬುದ್ಧಿ ತಪ್ಪಾಗಿ ಏನೋ ತಿಳಿದೇ ಮಾಡಿದಾನಂತ ನಾನು ಅನ್ಕೊತೀನಿ. ರಾಣ ಇವೆಲ್ಲ ಬೇಡ ಅಂತ ದಯವಿಟ್ಟು ಅವನಿಗೆ ಹೇಳು. ನಿನಗೆ ಇನ್ನೂ ನನ್ನ ಮೇಲೆ ಡೌಟ್ ಇದ್ದರೆ ಇನ್ನೂ ಒಂದು ಸಲ ಗ್ಯಾರಂಟಿ ಕೊಡ್ತೀನಿ, ನಿನ್ನ ಮನೆ ಇರೋ ದಿಕ್ಕಿಗೂ ನಾನು ತಲೆ ಹಾಕಿ ಮಲಗಲ್ಲ. ನನ್ನಿಂದ ನಿಮಗೆ ಯಾವುದೇ ಡಿಸ್ಟರ್ಬೆನ್ಸು ಕೂಡ ಬರಲ್ಲ. ಫುಡ್ ಟ್ರಕ್ ನಡೆಸ್ಕೊಂಡು ನನ್ನ ಮಗುನ ನೋಡಿಕೊಂಡು ಪಾಡಿಗೆ ನಾನು ಇದ್ಬಿಡ್ತೀನಿ. ಪ್ಲೀಸ್ ನನ್ನ ಫ್ಯಾಮಿಲಿನ ಡಿಸ್ಟರ್ಬ್ ಮಾಡಬೇಡ ಅಂತ ಕಪಿಲ್ಗೆ ಹೇಳಿಬಿಡು. ಥ್ಯಾಂಕ್ ಫಾರ್ ಯುವರ್ ಪೇಷನ್ಸ್ ಹಾಗೆ ಟೈಮ್ ಹೇಳಿ ಅಲ್ಲಿಂದ ಹೊರಡೋಕ್ಕೆ ಶುರು ಮಾಡ್ತಾನೆ. ಆಗ ರಾಣ, ಏಯ್ ಸಂಜೀವ ಹೋಗಲಿ ಪಾಪ ಅಂಥೇಳಿ ನಾನು ದೊಡ್ಡ ಮನ್ಸು ಮಾಡಿ ನಿನ್ನ ರಿಕ್ವೆಸ್ಟ್ನ ಒಬ್ಲೀಸ್ ಮಾಡ್ತಾಯಿದ್ದೀನಿ, ಹಾಗೆ ಆರ್ಡರೂ ಮಾಡ್ತಾಯಿದ್ದೀನಿ. ನಿನ್ನ ಮಾತಿನ ಪ್ರಕಾರ ನೀನು ನಡ್ಕೋಬೇಕು. ಬೈ ಚಾನ್ಸ್ ಏನಾದರೂ ಎಕ್ಸ್ಟ್ರಾ ಬುದ್ಧಿವಂತಿಕೆ ತೋರ್ಸೋಕ್ಕೆ ನೋಡಿದರೆ ಕಪಿಲ್ಗೆ ನಿನ್ನ ಮನೆ ಗೊತ್ತಿದೆ, ನಿನ್ನ ಮಗಳನ್ನೂ ನೋಡಿದ್ದಾನೆ, ಏನು ಬೇಕಾದರೂ ಆಗ್ಬೋದು ಅಂತ ರಾಣನಿಗೆ ಬೆದರಿಕೆ ಹಾಕ್ತಾನೆ. ಆವಾಗ ಜೀವಗೆ ಕೋಪ ಬಂದ್ಬಿಡುತ್ತೆ. ಕೋಪದಿಂದ ಏಯ್ ಅಂತ ಜೋರಾಗಿ ಕಿರಿಸ್ತಾನೆ. ಇಲ್ಲಿ ವಜ್ರೇಶ್ವರಿನ ಮತ್ತೆ ತೋರಿಸ್ತಾರೆ. ಆವಾಗ ಅವಳು ಆರತಿನ ನೋಡಿಬಿಟ್ಟು ಹೇಳ್ತಾಳೆ, ಆರತಿ ಬಾ ಜೀವ ಮನೆಗೆ ಹೋಗ್ಬಿಟ್ಟು ಬರೋಣ, ಹೋಗಿ ಕ್ಷಮಾಪಣೆ ಕೇಳ್ಬರೋಣ ಅಂತ ಕೇಳ್ತಾಳೆ. ಅದಕ್ಕೆ ಹ್ಞೂ ಅಕ್ಕ ಅಂತ ಹೇಳ್ತಾಳೆ. ಅದಕ್ಕೆ ಬಾ ಪ್ಲೀಸ್ ಹೋಗಿ ಬರೋಣ ಅಂತ ಹೇಳಿದಾಗ ಆರತಿ ಮುಖ ನೋಡ್ತಾ ಇರ್ತಾಳೆ. ಆವಾಗ ಯಾಕೆ ಹೀಗೆ ನೋಡ್ತಾ ಇದೀಯಾ ಆರತಿ ಅಂತ ಕೇಳಿದಾಗ, ಇಲ್ಲಕ್ಕ ನೀವು ಯಾವಾಗಲೂ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ರಿ, ಅಂಥದ್ದು ಪ್ಲೀಸ್ ಅಂತ ಇದ್ದೀರಲ್ಲ, ಅದಕ್ಕೆ ಕೇಳಬೇಕಾ, ನಡೀರಿ ಹೋಗೋಣ, ಒಂದು 5 ನಿಮಿಷ ಟೈಮ್ ಕೊಡಿ, ರೆಡಿ ಆಗಿಬಿಟ್ಟು ಬರ್ತೀನಿ ಅಂತ ಹೇಳ್ತಾಳೆ ಆರತಿ. ಆವಾಗ ತೇಜ ಬರ್ತಾನೆ. ಅಕ್ಕ ಅತ್ತಿಗೆ ಇವಾಗಿನ ಕಾಲ್ ಮಾಡಿದ್ದೆ, ಶೂಟಿಂಗ್ ಮುಗೀತಂತೆ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿ ಸುಮ್ಮನಾಗ್ತಾರೆ. ಇಲ್ಲಿ ರಾಣನ ಹತ್ರ ಜೀವ ಹೇಳ್ತಾನೆ, ನೋಡು ರಾಣ, ನಾನು ನಿನ್ನ ಎಮೋಷ್ನಲ್ಲಾಗಿ ಟ್ರಿಗರ್ ಮಾಡೋದಕ್ಕಾಗಿಲ್ಲಿ ನಾನು ನಿನ್ನ ಹತ್ರ ಬಂದಿಲ್ಲ. ನನ್ನನ್ನು ನೋಡೋಕ್ಕೂ ನಿನಗಿಷ್ಟ ಇಲ್ಲ ಅನ್ನೋದು ನನಗೆ ಗೊತ್ತು. ನನ್ನಿಂದ ನಿನಗೆ ಹಾಗೆ ನಿನ್ನ ಕುಟುಂಬಕ್ಕೆ ಆಗಿರೋ ಅನ್ಯಾಯಕ್ಕೆ ಇವತ್ತಿನವರೆಗೂ ಕೂಡ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ನನ್ನ ನೆರಳು ನಿಮ್ಮ ಮೇಲೆ ಹೋಗ್ಬಾರ್ದಂತಲೇ ನಾನು ದೂರ ಇದ್ದೀನಿ. ಅಪ್ಪ ಒಂದಷ್ಟು ಸಲ ಕರೆದ್ರೂ ನಾನು ಅವರಿಗೆ ನಿರಾಸೆ ಮಾಡಿ ಕಳಿಸಿದ್ದೀನಿ. ನಾನು ಕೆಟ್ಟ ಮಗ ಅನ್ಸ್ಕೊಂಡ್ರೂ ಪರವಾಗಿಲ್ಲ, ನನ್ನಿಂದ ನಿಮ್ಮ ನೆಮ್ಮದಿ ಕೆಡಬಾರ್ದಂತ ನನ್ನ ನೋವನ್ನು ನಾನೇ ಅನುಭವಿಸ್ತಾ ಇದ್ದೀನಿ. ನನ್ನ ಮಗಳು ಕೃಷ್ಣನೇ ನನಗೆ ಸರ್ವಸ್ವ. ಆ ಪುಟ್ಟ ದೇವತೆ ಸುತ್ತಾನೇ ನನ್ನ ಬದುಕನ್ನು ಕಟ್ಕೊಂಡಿದ್ದೀನಿ. ನನಗೆ ಅವಳೇ ಅಪ್ಪ ಅಮ್ಮ ಗೆಳತಿ ದೇವತೆ ಎಲ್ಲನೂ. ಈಗ ನಾನು ನನ್ನ ಹೆಂಡತಿ ಮಗು ಮತ್ತು ಗೆಳೆಯ ಅಂತ ನಮ್ಮದೇ ಆದ ಪುಟ್ಟ ಪ್ರಪಂಚದಲ್ಲಿ ಬದುಕ್ತಾ ಇದ್ದೀನಿ. ಅದನ್ನು ಹಾಗೆ ಬಿಟ್ಬಿಡಿ. ಎಲ್ಲ ನಾವುಂಟು ನಮ್ಮ ಜಗತ್ತುಂಟು ಅಂತ ಬದುಕ್ಬಿಡ್ತೀವಿ. ಅದನ್ನು ಬಿಟ್ಟು ಯಾರ್ಯಾರು ಬೀದಿಲಿ ಹೋಗೋರು ನನ್ನ ಮಗಳ ಮೇಲೆ ಕಣ್ಣು ಹಾಕಿದರೆ ಈ ಜೀವ ಸಂಜೀವ ಆಗೋದಕ್ಕೆ ಕಣ್ಣು ಹಾಕ್ದವ್ರು ಕಣ್ಣು ಗುಡ್ಡೆ ಕಿತ್ತು ಹಾಕೋದಕ್ಕೆ ಒಂದು ಚಿಟಿಕೆ ಹೊಡುವಷ್ಟರಲ್ಲಿ ಕತೆ ಮುಗಿಸ್ಬಿಡ್ತೀನಿ. ಕಪಿಲ್ಗೆ ಇದನ್ನು ಹೇಳಿಬಿಡು, ನನ್ನನ್ನು ಬಿಟ್ಬಿಡ್ರಪ್ಪ, ತಣ್ಣಗಿರ್ತೀರ ನೀವು. ನನಗೆ ನಿಮ್ಮ ಯಾವ ಸಂಬಂಧನೂ ಬೇಡ, ಸಾವಾಸನೂ ಬೇಡ, ಆಸ್ತಿ ಪಾಸ್ತಿ ಮೊದಲೇ ಬೇಡ. ಪ್ಲೀಸ್ ನನ್ನ ನಿನ್ನ ಭೇಟಿ ಇದೇ ಕೊನೆ ಸಲ ಆಗಿರಲಿ ಅಂತ ಹೇಳಿ ಜೀವ ಅಲ್ಲಿಂದ ಹೊರಡ್ತಾನೆ. ಇಲ್ಲಿ ಬಾಲನಿಗೆ ಕೃಷ್ಣ ಕೇಳ್ತಾಳೆ, ಬಾಲಮಮ್ಮ ಬೇಬಿ ಎಲ್ಲೂ ಕಾಣಿಸ್ತಾ ಇಲ್ಲ, ಎಲ್ಲಿಗೆ ಹೋಗಿದ್ದಾರೆ ಅಂತ ಕೇಳ್ತಾಳೆ. ಆಗಲೇ ಒಂದು ಸಲ ಫೋನ್ ಮಾಡ್ರೂ ಅಟೆಂಡ್ ಮಾಡಲಿಲ್ಲ. ನಿನಗೂ ಬೇಬಿಗೂ ಏನಾರ ಜಗಳ ಆಯಿತಾ ಅಂತ ಬಾಲನಿಗೆ ಕೇಳ್ತಾಳೆ ಕೃಷ್ಣ. ಆಗ ಬಾಲ ಹೇಳ್ತಾನೆ, ಇಲ್ಲ ಕೃಷ್ಣ. ಅದಕ್ಕೆ ಕೃಷ್ಣ ಹೇಳ್ತಾಳೆ, ಬೇಬಿ ಹೋಗಬೇಕಾದ್ರೆ ಅವ್ರ ಮುಖ ನೋಡಿದೆ ತುಂಬ ಸಿಟ್ಟಿತ್ತು. ಖಂಡಿತ ಬೇಬಿಗೂ ನಿನಗೂ ಏನೋ ಗಲಾಟೆ ಆಗಿದೆ, ಅದಕ್ಕೆ ಬೇಬಿ ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಕೃಷ್ಣ ಕೇಳಿದಾಗ ಆವಾಗ ಬಾಲ, ಏನಮ್ಮ ನೀನು ಇಲ್ಲದೇ ಇರೋದನ್ನೆಲ್ಲ ಊಹೆ ಮಾಡ್ಕೋತಾ ಇದೀಯ. ಹೋಗಿವಿ ನಾನು ಬೇಬಿ ಹತ್ರ ಜಗಳ ಮಾಡ್ಕೋತೀನ? ನೀನು ಯಾವತ್ತಾದರೂ ಜಗಳ ಮಾಡಿದ್ನ ನೋಡಿದ್ದೀಯ? ಫುಡ್ ಟ್ರಕ್ದು ಏನೋ ರಿಪೇರಿ ಇದೆ ಅಂತ ಹೇಳಿ ಹೋಗಿದ್ದಾನ ಅವನು, ಇನ್ನೇನು ಬಂದುಬಿಡ್ತಾನೆ ಅಂತ ಬಾಲ ಹೇಳ್ತಾನೆ. ಆವಾಗ ಸುಳ್ಳು ಹೇಳ್ತಾ ಇದೀಯ ನೀನು ಅಂತ ಕೃಷ್ಣ ಹೇಳ್ತಾಳೆ. ಬೇಬಿ ಕೋಪದಿಂದ ಮನೆ ಬಿಟ್ಟು ಹೋಗಿದ್ದಾನಂದರೆ ಇಲ್ಲಿ ಜಗಳ ಆಗಿರಬೇಕು, ಇಲ್ಲ ಅಂದರೆ ಹೊರಗಡೆ ಜಗಳ ಆಗ್ತಾ ಇರ್ಬೋದು. ಅದಕ್ಕೆ ಬಾಲ ಹೇಳ್ತಾನೆ, ಅಯ್ಯೋ ದೇವ್ರೆ, ನಮ್ಮ ಮನೇಲೂ ಒಬ್ಬ ಪೊಲೀಸ್ ಆಫೀಸರ್ ಇದ್ದಾನಲ್ಲಪ್ಪ,
ಕೃಷ್ಣ ನಿನ್ನ ಅಪ್ಪನಿಗೆ ಯಾರ ಜೊತೆ ದುಶ್ಮನಿ ಇದೆ ಅಂತ ಅವ್ನು ಗಲಾಟೆ ಮಾಡೋಕೆ ಹೋಗ್ತಾನೆ. ಹಾಗೆ ಏನೂ ಇಲ್ಲ ಅಂತ ಹೇಳ್ತಾನೆ ಬಾಲ. ಆವಾಗ ರಚನಾ ಬಂದಿರ್ತಾಳೆ. ರಚನಾ ನೀನು ಯಾವಾಗ ಬಂದೆ ಅಂತ ಬಾಲ ಕೇಳ್ತಾನೆ. ಅದಕ್ಕೆ ರಚನಾ ಕೇಳ್ತಾಳೆ ಜೀವ ಎಲ್ಲಿಗೆ ಹೋಗಿದ್ದಾರೆ ಅಂತ. ಅದು ಇವತ್ತು ಅವ್ರ ಚಿಕ್ಕಪ್ಪ ಕಪಿಲ್ ಇದನ್ನಲ್ಲ, ಅವರು ಬಂದಿದ್ದರು ಇವಳನ್ನ ಮಾತಾಡ್ಸೋಕ್ಕೆ. ಹೊರಗಡೆಯಿಂದನೇ ಮಾತಾಡ್ಸಿ ಅದೇ ಹೋದ್ರಲ್ಲ, ಅದಕ್ಕೆ ಮನೆ ತನಕ ಬಂದಿದ್ದಾನೆ. ಮನೆ ಒಳಗಡೆ ಬಂದು ಮಾತಾಡ್ಸಿ ಹೋಗಿಲ್ಲಲ್ಲ ಅಂತ ಬೇಜಾರಲ್ಲಿ ಹೋಗಿ ಮಾತಾಡ್ಸ್ಕೊಂಬಿಟ್ಟು ಬರ್ತೀನಿ ಅಂತ ಹೇಳಿ ಹೋಗಿದ್ದಾನೆ ಅಂತ ಬಾಲ ಹೇಳ್ತಾನೆ. ಅದಕ್ಕೆ ರಚನಾ ಹೇಳ್ತಾಳೆ ಹೌದಾ, ಹಾಗಾದರೆ ಇನ್ಮೇಲೆ ಎಲ್ಲ ಒಳ್ಳೆಯದಾಗುತ್ತೆ ಬಿಡಿ, ಚೆನ್ನಾಗಾಗುತ್ತೆ ಅಂತ ಖುಷಿ ಪಡ್ತಾಳೆ. ಆಮೇಲೆ ಕೃಷ್ಣ ನಿನಗೋಸ್ಕರ ಒಂದು ಏನೋ ತೊಗೊಂಬಂದಿದ್ದೀನಿ, ಗೆಸ್ ಮಾಡು ಅಂತ ಹೇಳ್ತಾಳೆ. ಏನು ತೊಗೊಂಬಂದಿದ್ದೀರಾ ಅಂತಂದ್ರೆ ನಿನ್ನ ಫೇವ್ರೆಟ್ ಮಸಾಲೆ ಪೂರಿ ತಂದಿದ್ದೀನಿ, ಬಾ ಹೋಗಿ ತಿನ್ನೋಣ ಅಂತ ಹೇಳಿ ರಚನಾ ಅಲ್ಲಿಂದ ಕೃಷ್ಣನ ಕರ್ಕೊಂಡು ಹೋಗ್ತಾಳೆ. ನೀವೇನೋ ಮಸಾಲೆ ಪೂರಿ ತಿನ್ನಿ, ಅಲ್ಲೇನು ಮಸಾಲೆ ಪೂರಿ ಮಾಡಿದಾನೋ ಏನು ಮಾಡಿದಾನೋ ಜೀವ ಅಂತೇಳಿ ಮನ್ಸಲ್ಲಿ ಮಾತಾಡ್ಕೋತಾ ಇರ್ತಾನೆ ಬಾಲ. ಇಲ್ಲಿ ಶಾಮಣ್ಣ ಅನ್ನೋರು ಜೀವನ ಮಾತಾಡಿಸ್ತಾರೆ. ಚಿಕ್ಕದಣಿ ನೀವು ಇಲ್ಲೇ ಬಂದುಬಿಡಿ, ಇಲ್ಲೇ ವ್ಯವಹಾರ ಎಲ್ಲ ನಿಮ್ಮ ತಂದೆ ನೋಡ್ಕೊಂಡು ಹೋಗಿ ಅಂತ. ಏನಿಲ್ಲ, ಇಷ್ಟು ದಿನ ಏನು ನಡ್ಸ್ಕೊಂಬಂದಿದ್ರು ನೀವು ವ್ಯವಹಾರಗಳೆಲ್ಲ, ಕೆಲಸ ಎಲ್ಲ ಹೇಗೆ ಮಾಡ್ಕೊಂಬರ್ತಾಯಿದ್ರು ಹಾಗೆ ನನ್ನ ತಮ್ಮ ರಾಣನಿಗೂ ತೋರಿಸ್ರಿ. ನಾನೀಗ ಹೇಗಿದ್ದೀನೋ ಹಾಗೆ ಇರ್ತೀನಿ, ಹಾಗೆ ಬಿಟ್ಬಿಡಿ, ನನ್ನ ಅದೇ ಲೈಫೇ ಚೆನ್ನಾಗಿದೆ, ನಾನು ಮತ್ತೆ ಪುನಃ ಇಲ್ಲಿ ಬರೋದಿಲ್ಲ ಅಂತ ಹೇಳ್ತಾನೆ. ಎಲ್ಲರೂ ಬೇಜಾರು ಮಾಡ್ಕೊತಾ ಇರ್ತಾರೆ. ಎಲ್ಲರೂ ಚೆನ್ನಾಗಿರಿ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ರಿ, ಒಳ್ಳೆಯ ಹೆಸ್ರನ್ನ ತರ್ರಿ ಅಂತ ಹೇಳ್ತಾನೆ. ಆವಾಗ ಸರಿ ಆಯಿತು ನಾನು ಇನ್ನು ಹೊರಡ್ತೀನಿ ಅಂತ ಎಲ್ರಿಗೂ ಕೈ ಮುಗಿದು ಅಲ್ಲಿಂದ ಹೊರಡ್ತಾನೆ. ರಾಣ ನೋಡ್ತಾನೆ. ಆವಾಗ ರಾಣ ನೋಡ್ಬಿಟ್ಟು ಅವ್ರಿಗೆ ಕೆಲಸ ಏನು ಇಲ್ವಾ ನಿಮಗೆ, ಖಾಲಿ ಕೂತಿದ್ದೀರಾ, ಈ ಥರ ಖಾಲಿ ಕೂತ್ರೆ ನಿಮ್ಮನ್ನೆಲ್ಲ ತೆಗ್ದಾಕ್ಬಿಡ್ತೀನಿ ಕೆಲಸದಿಂದ ಅಂತ ಅವ್ರನ್ನ ತುಂಬ ಕೋಪ ಮಾಡಿಕೊಂಡು ಬೈತಾ ಇರ್ತಾನೆ. ಅದೇ ಟೈಮಲ್ಲಿ ಶಾಮಣ್ಣ ಅನ್ನೋರು ಚಿಕ್ಕದಣಿ ನಾವು ನಿಮ್ಮ ಹತ್ರ ಒಂದು ಮಾತು ಕೇಳ್ಬೋದಾ, ನಿಮ್ಮ ತಂದೆ ಕಾಲದಿಂದನೂ ನಾವಿಲ್ಲಿ ಕೆಲಸ ಮಾಡ್ತಾಯಿದ್ದೀವಿ, ನೀವು ಯಾಕೆ ನಿಮ್ಮ ಅಣ್ಣನ ಕರ್ಕೊಂಬಂದು ನೀವೆಲ್ಲ ಬಿಸ್ನೆಸ್ ನಡ್ಸ್ಕೊಂಡು ಹೋಗ್ಬಾರ್ದು ಅಂತ ಹೇಳಿದಾಗ, ಹೌದಾ ನಿನಗೆ ಕೆಲಸ ಕಾರ್ಯ ಏನಿಲ್ಲ ಅನಿಸುತ್ತೆ, ರಿಟೈರ್ಮೆಂಟ್ ಕೊಡಬೇಕನ್ಸುತ್ತೆ ಅಂತ ಹೇಳಿ ಅಲ್ಲೇ ಇರೋ ಒಬ್ಬ ಕೆಲಸಗಾರನ್ನ ಕರೆದ್ಬಿಟ್ಟು ಹೇಳ್ತಾನೆ, ಇವ್ರನ್ನ ಇವತ್ತು ಒಂದು ಶಾಲು, ಒಂದು ಹೂವಿನಾರು, ಒಂದು ಸ್ವೀಟ್ ಬಾಕ್ಸ್ ತೊಗೊಂಬಂದು ಇವರಿಗೆ ಸನ್ಮಾನ ಮಾಡಿ ಕಳ್ಸೋಣ, ರಿಟೈರ್ಮೆಂಟ್ ಇದೆ ಇವತ್ತು, ರಿಟೈರ್ಡ್ ಮಾಡಿಬಿಡೋಣ ಇವ್ರನ್ನ ಅಂತ ಕೇಳ್ತಾನೆ. ಅದಕ್ಕೆ ಆ ಶಾಮಣ್ಣ ಹೇಳ್ತಾನೆ, ಬೇಡ ದಣಿಗಳೇ ಹಂಗೆ ಮಾಡಬೇಡಿ ಅಂತ ಹೇಳ್ತಾನೆ. ಇಲ್ಲಿ ನನಗಿರೋ ಮರ್ಯಾದೆ ನನಗೆ ಕೊಡ್ತಾಯಿಲ್ಲ, ನೀವು ಅವನು ಎಲ್ಲೋ ಇರೋನಿಗೆ ಅವನಿಗೆ ಮರ್ಯಾದೆ ಕೊಡ್ತಾಯಿದ್ದೀರಾ, ಜೀವ ಹೆಸರು ಇಲ್ಲಿ ಎತ್ತೀರಾ ಅಂದರೆ ಅಷ್ಟೇ ನಿಮಗೆ ಅಂತ ಹೇಳ್ತಾನೆ. ಆಮೇಲೆ ಇಲ್ಲಿ ವಜ್ರೇಶ್ವರಿಯವ್ರನ್ನ ತೋರಿಸ್ತಾರೆ. ವಜ್ರೇಶ್ವರಿ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಅದೇ ಟೈಮಲ್ಲಿ ತೇಜ ಬರ್ತಾನೆ. ತೇಜ ಬಂದು ಅತ್ತಿಗೆ ಅಂತ ಒಳಗಡೆ ಬರ್ತಾನೆ. ಆವಾಗ ಅವಳಿಗೆ ಅವರಿಂದ ಫೋನ್ ಮಾಡಿದ್ಲ ರಚನಾ ಅಂತ ಕೇಳ್ತಾಳೆ ಅವಳು. ಕೇಳಿದಾಗ ಅದಕ್ಕೆ ತೇಜ ಹೇಳ್ತಾನೆ, ಇಲ್ಲ ನೀವು ಕ್ಯಾರೆಕ್ಟ್ರಿಂದ ಆಚೆ ಬರ್ರಿ, ಇಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಾನೆ ತೇಜ. ಅದಕ್ಕೆ ವಜ್ರೇಶ್ವರಿ ಹೇಳ್ತಾಳೆ, ಹೌದಾ ನಾನು ನಾಟಕ ಮಾಡ್ತಾಯಿದ್ದೀನಿ ಅನ್ನಿಸ್ತಾ ಇದೆಯಾ ನಿನಗೆ, ನಾನು ನಾಟಕ ಮಾಡಿಸ್ತಾ ಇಲ್ಲ, ಈ 3 ದಿವಸದಿಂದ ನನಗೆ ಜ್ಞಾನೋದಯ ಆಗಿದೆ. ಶ್ರೀಕೃಷ್ಣ ಪರಮಾತ್ಮನ ಭಗವದ್ಗೀತೆ ಓದಬೇಕಾದ್ರೆ ನನಗೆಲ್ಲ ಅರಿವಾಗಿದೆ, ನಾನು ನಿಜವಾಗ್ಲೂ ನಾನು ನಾಟಕ ಮಾಡ್ತಾಯಿಲ್ಲ, ನಾನು ಇರೋದೊಂದು 4 ಕಾಲ ಚೆನ್ನಾಗಿರೋಣ, ಈ ದುಡ್ಡು ಎಲ್ಲ ದ್ವೇಷ ಅಸೂಯೆ ಏನು ನಮ್ಮ ಹಿಂದೆ ಬರಲ್ಲ, 2 ದಿನ ಇರೋದು 2 ದಿನ ಆಗಿರಲಿ, ಎಲ್ಲರ ಜೊತೆ ಚೆನ್ನಾಗಿದ್ದು ಕಾಲ ಕಳೆದು ಹೋಗ್ಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ, ಹಾಗಾಗಿ ನಾನು ಬದಲಾಗಿದ್ದೀನಿ ತೇಜ ಅಂತ ವಜ್ರೇಶ್ವರಿ ಹೇಳ್ತಾಳೆ. ಅದಕ್ಕೆ ತೇಜ ಮನ್ಸಲ್ಲಿ ಅನ್ಕೊತಾನೆ, ಹಾಗಾದರೆ ಇಲ್ಲಿ ವಿಲನ್ ನಾನೇ ಆಗಿದ್ದೀನಾ ಅಂತ ಯೋಚನೆ ಮಾಡ್ತಾನೆ. ಇಲ್ಲಿ ದಾಮಿನಿ ಈಶ್ವರ್ಗೋಸ್ಕರ ಕಾಯ್ತಾ ಇರ್ತಾಳೆ. ಎಲ್ಲಿಗೆ ಹೋದ್ರಪ್ಪ ಇವರು, ಫೋನ್ ಮಾಡಿದ್ರು ಫೋನ್ ಸಿಗ್ತಾ ಇಲ್ಲ, ಏನಿಲ್ಲ, ಏನಾಗೋಯ್ತೋ ಏನೋ ಅಂತ. ಅದೇ ಟೈಮಲ್ಲಿ ಈಶ್ವರ್ ಬರ್ತಾನೆ. ಬಂದಿದ್ದ ತಕ್ಷಣ ಎಲ್ಲಿಗೆ ಹೋಗಿದ್ರಿ, ಆರಾಮಾಗಿದ್ದೀರಿ ತಾನೇ, ಎಷ್ಟು ಸಲ ಕಾಲ್ ಮಾಡಿದೆ ಅಂತಂದು, ನಾನು ಕಪಿಲ್ನಿಂದ ತಪ್ಪಿಸ್ಕೋಬೇಕಾಗಿತ್ತಲ್ಲ ಅದಕ್ಕೆ ಇದ್ದೆ ಅಂತಂದು, ಇವನ ಮಗ ಈ ಥರ ಆಗ್ತಾ ಇದ್ದಾನಲ್ಲ ರೀ, ಹೇಗೆ ಮಾಡೋದು ಅಂತ ದಾಮಿನಿ ಕೇಳಿದಾಗ ಅವನು ಹೇಳ್ತಾನೆ, ಏನು ಮಾಡೋದು, ಇದಕ್ಕೆಲ್ಲ ಕಾರಣ ಆ ರಾಣನಿಂದನೇ ಅವ್ನು ಸರಿ ಹೋಗಬೇಕು ಅಂತ ಹೇಳ್ತಾನೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರು ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್